ಸೂರ್ಯ ಅಸ್ತ ಆದಮೇಲೆ, ಸೂರ್ಯ ಮುಳುಗಾದ್ಮೇಲೆ ಸ್ನಾನ ಮಾಡಬಾರ್ದು ಅಂತಿದೆ. ಆದರೆ ಇಲ್ಲಿ ಸೂರ್ಯ ಮುಳುಗಾದ್ಮೇಲೆ ಗ್ರಹಣ ಆಗ್ತಾ ಇದೆ. ಆದ್ದರಿಂದ ಯಾರು ಸಿದ್ಧಿ ಮಾಡ್ಕೊತಾರೆ, ಇದೆ ಬಹಳಷ್ಟಿದೆ ಅದೆಲ್ಲ. ಯಂತ್ರ ಮಂತ್ರ ತಂತ್ರಗಳಲ್ಲಿ ಇದೆ ಉಲ್ಲೇಖ ಇದೆ. ಯಂತ್ರ ಮಂತ್ರ ತಂತ್ರ ಇದೆಯಲ್ಲ, ಇದರಲ್ಲಿ ಉಲ್ಲೇಖ ಇದೆ. ಏನು ಜಲಕಟ್ಟು, ಭೂಕಟ್ಟು, ವಾಯುಕಟ್ಟು, ಅದೆಲ್ಲ ಜಲಸ್ತಂಭನ, ವಾಯುಸ್ತಂಭನ, ಅದೆಲ್ಲ ಏನೇನು ಬಹಳ ಇದೆ, ದೊಡ್ಡ ಸಬ್ಜೆಕ್ಟ್ ಅದು. ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಈ ಒಂದು ತಮ್ಮ ಒಂದು ಏನು ಆಸೆಗಳು ಅಥವಾ ತಮ್ಮ ಒಂದು ಯಾವುದೋ ಒಂದು ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಅನ್ನಿಸಿದಾಗ ಎಲ್ಲರೂ ಮಾಡೋಕ್ಕೆ ಹೋಗಲ್ಲ. ಅಗತ್ಯ ಇರೋರು ಮಾಡಬೇಕು ಅನ್ನಿಸಿದಾಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತದೆ ಅವೆಲ್ಲ ಮಾಡೋರಿಗೆಲ್ಲ. ಜನಸಾಮಾನ್ಯರಿಗೆ ಹೇಳೋದಾದಾಗ ನೀವು ಇದನ್ನು ಪ್ರಯೋಗ ಮಾಡಿಕೊಂಡಾಗ ಆ ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಇವರು ಆಗಲೇ ಪಾಪ ಅದನ್ನು ಒತ್ತಿ ಹೇಳ್ತಿದ್ರು ಇಂಗ್ಲೀಷಲ್ಲಿ. ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಆ ಸಮಯ ಯಾವ ಸಮಯ? ರಾತ್ರಿ 10 ಗಂಟೆಯಿಂದ 1 ಗಂಟೆ ತನಕ, 3-3:30 ಗಂಟೆ ಏನಿದೆ, ಇದನ್ನು ಸದ್ವಿನಿಯೋಗ ಯಾವ ರೀತಿ ಮಾಡ್ಕೊಳ್ಳಿ ಅಂದರೆ, ನಿತ್ಯಸ್ಥಾನ ಆಗಿರುತ್ತೆ. ಮತ್ತು ಅದೇನು ಪದ್ಧತಿ ಇದೆ, ಊಟ ಮಾಡಿದಿರ 12 ಗಂಟೆ ಒಳಗೆ ಊಟ ಮಾಡಿ ಆಮೇಲೆ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು ಅಂದರೆ, ಗ್ರಹಣ ಸಮಯದಲ್ಲಿ ಯಾವುದೇ ರೀತಿಯ ಒಂದು ಇದೆಲ್ಲ ಏನದು ಆಚೆ ಹೋಗೋದು, ರೀಸಸ್ಗೆ ಹೋಗೋದು, ಇದೆಲ್ಲ ಮಾಡಬಾರ್ದು ಅಂತ. ನೀವು ಶೌಚಾಲಯಕ್ಕೆ ಹೋಗೋದು ಅದೆಲ್ಲ ಮಾಡಬಾರ್ದು ಅಂತ ಇದೆ. ಯಾಕೆ ಅಂದರೆ ಅಪವಿತ್ರವಾಗುತ್ತೆ ಅಂತಕ್ಕಂಥ ಅಂಶದಲ್ಲಿ. ಅದಕ್ಕೆ ನಾವು ಇದನ್ನು ಅಲ್ಲೇ ಬ್ರೇಕ್ ಮಾಡಿಬಿಟ್ಟಾಗ, 12 ಗಂಟೆ ಒಳಗಾಗಿ ಊಟ ಮಾಡೋದನ್ನು, ನೀರು ಕುಡಿಯೋದನ್ನೆಲ್ಲ ಬ್ರೇಕ್ ಮಾಡಿಬಿಟ್ಟಾಗ ಅದು ಅಲ್ಲೇ ಹೊಟ್ಟೆನಲ್ಲಿ ಸೆಟ್ಲ್ ಆಗ್ಬಿಡುತ್ತೆ. ಏನು ನಮಗೆ ಆ ಸಮಯದಲ್ಲಿ ಒಂದು ಆ ಪರ್ವಕಾಲ ಏನಿದೆ 3-3:30 ಗಂಟೆ, ಆ ಸಮಯದಲ್ಲಿ ಏನು ಕೆಲಸ ಮಾಡಲ್ಲ, ನೀಟಾಗಿರುತ್ತೆ ಬಾಡಿ. ಅದಕ್ಕೋಸ್ಕರ ಊಟ ಮಾಡಬಾರ್ದು ಅಂತ ಏನಿಲ್ಲ. ಊಟ ನೀವು 10 ಗಂಟೆಲೂ ಊಟ ಮಾಡ್ಬೋದು, ಗ್ರಹಣ ಆದಾಗ ಊಟ ಮಾಡ್ಬೋದು, ಮಾಡ್ತಿದ್ದಾರೆ ಭಾಳಷ್ಟು ವಿತಂಡವಾದಿಗಳು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಸೊ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಿದ್ಧಿ ಆಗಲ್ಲ ಅಂತಷ್ಟೇ. ಸಿದ್ಧಿ ಆಗಲ್ಲ. ಪದ್ಧತಿ ವ್ರತ ಆಚರಣೆ ಅಂತ ಅಲ್ಲಿಗೆ ಬರ್ತೀನಿ. ವ್ರತ ಅಂತ ಮಾಡಿದಾಗ ನಾವು ಕಾಲಕ್ಕೆ ಚಪ್ಪಲಿ ಹಾಕ್ದಿರಾ, ಮಡಿ ಬಟ್ಟೆ ಇಟ್ಕೊಂಡು, ದೀಪಗಳನ್ನ ಹಣಿಸಿ, ದೀಪಗಳ ಮಧ್ಯೆ ಕೂತ್ಕೊಂಡು, ಜ್ಯೋತಿ ಮುಖ್ಯವಾಗಿ ಜ್ಯೋತಿ, ಅದರಲ್ಲೂ ಕುಷ್ಮಂಡ, ಅದು ದಪ್ಪ ಕುಂಬಳಕಾಯಿ ಏನು ಬರುತ್ತೆ ಬಿಳಿ ಕುಂಬಳ, ಅದರಲ್ಲಿ ದೀಪ ಅಣಿಸಿ, ಅದರಲ್ಲೂ ಏನು ಸಾಸಿವೆ ಎಣ್ಣೆ ಹಾಕಿ ದೀಪ ಅಣಿಸ್ಕೊಂಡು ನಾವು ಜಪ ಮಾಡಿದಾಗ ಸಿದ್ಧಿ ಆಗುತ್ತೆ ಅಂತ. ಅದಕ್ಕೆ ಗ್ರಹಣ ಪ್ರಾರಂಭ ಆಗೋಕ್ಕೆ ಮೊದಲು ಒಂದ್ಸಲಿ ಪವಿತ್ರ ಸ್ನಾನ ಮಾಡಿ, ಗ್ರಹಣ ಮುಗಿದ ಮೇಲೆ ಮೋಕ್ಷದ ನಂತರ ಮತ್ತೊಂದ್ಸಲಿ ಸ್ನಾನ ಮಾಡೋದು ಸಹಜ, ಮಾಡಬೇಕಾದ ಅಗತ್ಯ ಇಲ್ಲ. ಮಾಡಿದ್ರೂ ಇದೇನು ತೊಂದರೆ ಇಲ್ಲ. ಹೀಗೆ ಜಪಗಳನ್ನು ಮಾಡೋದ್ರ ಮೂಲಕ, ಜಪ ಅಷ್ಟೇ, ಧ್ಯಾನ, ಪ್ರಾರ್ಥನೆ, ಜಪ ಅನ್ನೋದಕ್ಕಿಂತ ಬೇಡ ಪ್ರಾರ್ಥನೆ, ದೈವ ಪ್ರಾರ್ಥನೆ, ನಿಮ್ಮ ಇಷ್ಟ ದೇವರು, ಯಾವ ದೇವರು ಬೇಕಾದ್ರೂ ಆಗ್ಬೋದು. ಯಾವ ದೇವರುಗಳೇ ಇಲ್ಲ, ಸತ್ಯ ಹೇಳಬೇಕಾದ್ರೆ ದೇವರುಗಳೇ ಇಲ್ಲ. ಯಾಕಿಲ್ಲ? ದೇವರುಗಳು ಅನ್ನೋರು ಸುಪ್ರೀಂ ಪವರ್. ದೇವರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆಯೇ ನಮಗಿಲ್ಲ. ಸರ್ವಂ ಗ್ರಹಾಧೀನಂ ಜಗತ್ತಂತ, ಗ್ರಹಗಳ ಅಧೀನದಲ್ಲಿ ಸಕಲ ಸೃಷ್ಟಿಯು ನಡೀತಾ ಇರೋದ್ರಿಂದ, ಗ್ರಹಗಳ ಸ್ಥಿತಿ ಗತಿ ಯುತಿಯಲ್ಲಿ ಜೀವನ ನಿಂತಿರೋದ್ರಿಂದ, ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಇರೋದ್ರಿಂದ ದೇವರ ಅಗತ್ಯ ನಮಗಿಲ್ಲ ಆಗಿದೆ. ಅದನ್ನು ಹೇಳಿದ್ರೆ ಭಾಳ ದೊಡ್ಡ ಸಬ್ಜೆಕ್ಟ್ ಆಗಿಬಿಡುತ್ತೆ. ಆದ್ದರಿಂದ ದೇವರು ಅಂತಕ್ಕಂಥ ಸುಪ್ರೀಂ ಪವರ್. ಈ ದೇಶದ ರಾಷ್ಟ್ರಪತಿ ದೇವರಿದ್ದಂಗೆ. ರಾಷ್ಟ್ರಪತಿ ಹತ್ರ ನಮಗೇನು ಕೆಲಸ ಇಲ್ಲ, ಹಾಗೆ ದೇವ್ರ ಹತ್ರ ಕೆಲಸ ಇಲ್ಲ. ನಮಗೇನಿದೆ ಇಲ್ಲಿ ತಾತ್ಕಾಲಿಕವಾಗಿ ಗ್ರಹಗಳ ಅಧೀನದಲ್ಲಿ ನಡೀತಾ ಇರೋದ್ರಿಂದ, ನಾವು ಕಾರ್ಯವನ್ನು ಸಿದ್ಧಿ ಮಾಡ್ಕೊಬೇಕಾದ್ರಿಂದ, ನಮ್ಮ ಪ್ರಾರ್ಥನೆ ಸದ್ವಿನಿಯೋಗ ಆಗಬೇಕಾದ್ರೆ ನಾವು ನಿಷ್ಠೆಯಿಂದ ಈ ವ್ರತವನ್ನು ಆಚರಿಸಿದಾಗ ಖಂಡಿತವಾಗ್ಲೂ ಅದು ಸಿದ್ಧಿ ಆಗುತ್ತೆ ಅಂತಕ್ಕಂಥ ಅಂಶದಲ್ಲಿ ಸ್ನಾನಗಳನ್ನು ನಿತ್ಯ ಸ್ನಾನ ಮಾಡಾದಮೇಲೆ ಪವಿತ್ರ ಸ್ನಾನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ